ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನನ್ನ ಹೆಸರು ಸಿಂಧು. ನಾನು ಮಾಡ್ತಾ ಇರುವಂತಹ NCERT ಜನರಲ್ ಸೈನ್ಸ್ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಎಲ್ಲರೂ ಆ ಸೀರೀಸ್ನ ಕವರ್ ಮಾಡ್ತಾ ಇದ್ದೀರಾ ಅಂತಲೂ ನಾನು ಭಾವಿಸ್ತೀನಿ. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು, ಎಲ್ಲ DSCERT ವಿಡಿಯೋಗಳು, ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ ಜನರಲ್ ಸೈನ್ಸ್ ಸೀರೀಸ್ ಬೇಕು ಅಂತಂದರೆ ಇಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗಿಬಿಟ್ಟು ಅಲ್ಲಿ ಜನರಲ್ ಸೈನ್ಸ್ನ ನೀವು ಸರ್ಚ್ ಮಾಡ್ಬೋದು. ಆಗ ನಿಮಗೆ 6th ಎಲ್ಲ ಚಾಪ್ಟರ್ಸ್ಗಳು ನಿಮಗಲ್ಲಿ ಸಿಗ್ತಾ ಹೋಗುತ್ತೆ. ಇವತ್ತಿನ ದಿನ ನಾನು ಚಾಪ್ಟರ್ 9 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್, ಬಲ ಮತ್ತು ಚಲನೆಯ ನಿಯಮಗಳು. ಏನು ಹಾಗಿದ್ರೆ ಈ ಬಲ ಅಂತಂದರೆ ಏನು? ಈಗ ನಾವು ಹಳೆ ತರಗತಿಗಳಲ್ಲಿ ಆಲ್ರೆಡಿ ನಾವು ಹಳೆ ವಿಡಿಯೋಗಳಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಚಲನೆ ಅಂತ ಅಂದ್ರೇನು, ಚಲನೆಗಳಲ್ಲಿರುವಂತಹ ವಿಧಗಳು ಯಾವ್ಯಾವು, ಹೌದಲ್ವಾ? ಹಾಗೆ ಅದು ಸ್ಟ್ರೈಟ್ ಲೈನಲ್ಲಾದರೂ ಇರುತ್ತಾ ಅಥವಾ ವೃತ್ತಾಕಾರದಲ್ಲಿರುತ್ತೋ, ಒಟ್ಟು ಏನಾಗುತ್ತೆ, ಒಂದು ಚಲನೆ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಹಾಗೆ ಫೋರ್ಸ್ ಬೇಕು. ಯಾವುದೇ ಒಂದು ಕಾಯ ಮೂವ್ ಆಗಬೇಕು ಅಂತಂದರೆ, ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂತಂದರೆ ಏನಾಗುತ್ತೆ, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಬೇಕಾಗುತ್ತೆ. ಯಾವಾಗ ನಾವು ಒಂದು ವಸ್ತುವಿಗೆ ಒಂದು ಪುಷ್ ಮಾಡ್ತೀವಿ ಅಥವಾ ಪುಲ್ ಮಾಡ್ತೀವಿ, ಆಗ ಮಾತ್ರ ಏನಾಗುತ್ತೆ, ಆ ಆಬ್ಜೆಕ್ಟ್ ಮೂವ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮೂವ್ ಆಗ್ತಿರುವಂತಹ ಆಬ್ಜೆಕ್ಟ್ಗೂ ಏನಾಗುತ್ತೆ, ನಾವು ಒಂದು ಫೋರ್ಸನ್ನು ಹಾಕಿದಾಗ ಮಾತ್ರ ಅಥವಾ ತಡೆ ಹಿಡಿದ್ವಿ ಅಂತ ಮಾತ್ರ ಆಗ ಏನಾಗುತ್ತೆ, ಆ ಫೋರ್ಸ್ ನಿಲ್ಲುತ್ತೆ. ಗೊತ್ತಾಗ್ತಿದೆಯಾ? ಯಾವುದೇ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಮಾತ್ರ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ಏನಾಗುತ್ತೆ, ಮೂವ್ ಆಗುತ್ತೆ, ಹಾಗೆ ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೇನಾಯಿತು, ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಾಯಿತು. ಡಿಪೆಂಡಿಂಗ್ ಆನ್ ದ ಸೈಜ್ ಅಥವಾ ಶೇಪ್ ಆಫ್ ದ ಆಬ್ಜೆಕ್ಟ್, ಅದರ ಆಕಾರ ಮತ್ತು ಗಾತ್ರದ ಮೇಲೆ ನಾವೇನಾಗುತ್ತೆ, ಫೋರ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ, ಹೌದಲ್ವಾ? ಈಗ ಒಂದೊಂದು ಸಣ್ಣ ವಸ್ತುಗಳಿಗೆ ಸ್ವಲ್ಪ ಫೋರ್ಸ್ ಸಾಕು. ಹಾಗೆ ದೈತ್ಯಾಕಾರವಾಗಿರುವಂತಹ ಅಥವಾ ಹೆಚ್ಚು ಬಲ ಇರುವಂತಹ ವಸ್ತುಗಳಿಗೆ ಏನಾಗುತ್ತೆ, ನಾವು ಹೆಚ್ಚು ಫೋರ್ಸನ್ನು ಹಾಕಬೇಕಾಗುತ್ತೆ. ಸೊ ಅಲ್ಲಿಗೆ ಫೋರ್ಸ್ ಅನ್ನೋದು ಏನಾಗಿತ್ತು, ಈಗ ಅದರಲ್ಲೂ ನಾವು ಟೈಪ್ಸನ್ನು ನೋಡ್ಬೋದಲ್ವಾ? ಹಾಗೆ ಈ ಚಾಪ್ಟರಲ್ಲಿ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಇದರ ಬಗ್ಗೆ ತಿಳಿತಾ ಹೋಗೋಣ. ನಾನು ನಿಮಗೆ ಹೆಚ್ಚು ಎಕ್ಸಾಂಪಲ್ಸನ್ನು ಕೊಡೋದ್ರ ಮೂಲಕ ಈಸಿಯಾಗಿ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆ ಈಗ ಸ್ಟಾರ್ಟ್ ಮಾಡೋಣ. ಫೋರ್ಸ್ ಈಗ ಎಲ್ರಿಗೂ ಗೊತ್ತಾಗಿದೆ. ಬಲ ಏನಾಗುತ್ತೆ, ಎಲ್ಲದಕ್ಕೂ ಬೇಕು. ಯಾವಾಗ ಅಂತಂದರೆ, ಒಂದು ಆಬ್ಜೆಕ್ಟ್, ಒಂದು ಕಾಯ ಅಥವಾ ಯಾರಾದರೂ ಒಬ್ಬರು ಮೂವ್ ಆಗಬೇಕು ಅಂತಂದರೆ ಅವ್ರಿಗೇನಾಗಿರಬೇಕು, ಒಂದು ಬಲ ಬೇಕಾಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗೆ ಈಗ ಅದರಲ್ಲಿ ನಾವು 2 ರೀತಿಯಾದಂಥ ಬಲಗಳನ್ನು ನೋಡ್ತೀವಿ. ಫಸ್ಟ್ ಒನ್ ಈಸ್ ಬ್ಯಾಲೆನ್ಸ್ಡ್, ಇನ್ನೊಂದು ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್. ಸಂತುಲಿತ ಮತ್ತು ಅಸಂತುಲಿತ ಬಲಗಳು. ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಿದು ಬ್ಯಾಲೆನ್ಸ್ಡ್, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿ 2 ರೀತಿಯಾಗಿರುತ್ತಾ? ಹೌದು, ಇರುತ್ತೆ. ಅದೇ ರೀತಿಯಾಗಿ ನಮಗೆ ಇನ್ನೊಂದು ಗೊತ್ತಿದೆ, ಫ್ರಿಕ್ಷನಲ್ ಫೋರ್ಸು ಸಹಿತ ಗೊತ್ತಿದೆ, ಹೌದಲ್ವಾ? ಘರ್ಷಣಾ ಬಲ ಅನ್ನೋದು ಸಹಿತ ಗೊತ್ತಿದೆ. ಹಳೆ ವಿಡಿಯೋಗಳಲ್ಲಿ ಘರ್ಷಣದ ಬಗ್ಗೆ ನಾವು ಟೈಪ್ಸ್ಗಳಾಗಿರ್ಬೋದು, ಹಾಗೆ ಅವುಗಳಿಗೆ ಹೆಚ್ಚು ಎಕ್ಸಾಂಪಲ್ಸ್ಗಳನ್ನು ಸಹಿತ ನಾವು ನೋಡಿದ್ವಿ. ಈಗ ನಾನಿಲ್ಲಿ ಹೇಳ್ತಾ ಇರೋದು ಬ್ಯಾಲೆನ್ಸ್ಡ್ ಫೋರ್ಸ್. ಒಂದು ಆಬ್ಜೆಕ್ಟ್ ಒಂದು ಟೇಬಲ್ ಮೇಲಿದೆ ಅಂಥೇಳಿ ಅಂದ್ಕೊಳ್ಳೋಣ, ಅಥವಾ ನಮ್ಮ ಈಗ ಹಗ್ಗದ ಆಟ ಆಡ್ತೀವಲ್ವ ನಾವು, ಅದು ನೆಕ್ಸ್ಟ್ ಹೇಳ್ತೀನಿ ನೋಡೋಣ. ಈಗ ಈ ಕಡೆಯಿಂದ ಒಬ್ಬರು ಎಳಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಬಾಕ್ಸನ್ನು ನೀವು ಎಳಿತಾ ಇದ್ದೀರಾ, ಆಗೇನಾಗುತ್ತೆ, ಅದು ನಿಮ್ಮ ಕಡೆಗೇ ಮೂವ್ ಆಗುತ್ತೆ ಆ ಆಬ್ಜೆಕ್ಟು, ಅಲ್ವಾ? ಆ ನಂತರ ಈಗ ಈ ಕಡೆ ಒಬ್ರು ಯಾರೋ ಎಳಿತಾರೆ ಅಂತ ಹೇಳಿ ಅಂದ್ಕೊಳ್ಳಿ. ಈ ಕಡೆ ಯಾರೋ ಒಬ್ರು ಎಳಿತಾರೆ, ಆಗೇನಾಗುತ್ತೆ, ಅದು ಆ ಕಡೆ ಮೂವ್ ಆಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಫೋರ್ಸು ನಾವು ಯಾವ ಕಡೆ ಕೊಡ್ತಾ ಇದ್ದೀವೋ ಆ ಕಡೆಗೆ ಏನಾಗುತ್ತೆ, ಮೂಮೆಂಟನ್ನು ತೋರಿಸುತ್ತೆ ಒಂದು ಆಬ್ಜೆಕ್ಟ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಈಗೇನಾದರೂ ನಾವು ಎರಡೂ ಕಡೆನೂ ಸೇಮ್ ಟೈಮಲ್ಲಿ ಸೇಮ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಇಬ್ಬರು ಎಳಿತಾ ಇದ್ದೀವಿ, ಓಕೆ. ಯಾರ ಕಡೆ ಬಲ ಹೆಚ್ಚಿರುತ್ತೋ ಆ ಕಡೆಗೆ ವಸ್ತು ಮೂವ್ ಆಗೋದು ಖಚಿತ, ಕನ್ಫರ್ಮ್ ಅದು. ಈಗ ನಾವು ಹಗ್ಗ ಹಿಡಿದು ಎಳೆಯೋ ಆಟ ಆಡ್ತೀವಲ್ವ, ಅದರಲ್ಲೂ ಸಹಿತ ಯಾರ ಕಡೆಗೆ ಬಲ ಹೆಚ್ಚಿರುತ್ತೋ ಆ ಕಡೆಗೆ ಆ ಹಗ್ಗ ಮೂವ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲೂ ಹೇಳ್ತಾ ಇರೋದು, ಅಟ್ ಎ ಟೈಮ್ ಯಾವಾಗ ಇಬ್ಬರು ಕಡೆಯಿಂದನೂ ಸೇಮ್ ಫೋರ್ಸ್ ಇರುತ್ತೆ,
ಸೇಮ್ ಎನರ್ಜಿಯಲ್ಲಿ ಅಪ್ಲೈ ಆಗ್ತಾ ಇದೆ, ಅದನ್ನು ನಾವೇನಂತ ಕರಿತೀವಿ ಬ್ಯಾಲೆನ್ಸ್ಡ್ ಫೋರ್ಸ್. ಅಲ್ಲಿ ಆ ವಸ್ತು ಬ್ಯಾಲೆನ್ಸ್ ಆಗಿರೋ ಸ್ಟೇಟಲ್ಲಿದೆ. ಯಾಕಂತಂದರೆ ಈ ಕಡೆನೂ ಎಳಿತಾ ಇದ್ದಾರೆ, ಈ ಕಡೆನೂ ಎಳಿತಾ ಇದ್ದಾರೆ. ಸೊ ಅಲ್ಲಿಗದು ಯಾವ ಕಡೆನೂ ಲೆಫ್ಟ್ ಡೈರೆಕ್ಷನಲ್ಲೂ ಮೂಮೆಂಟನ್ನು ತೋರಿಸಲ್ಲ, ರೈಟ್ ಡೈರೆಕ್ಷನಲ್ಲೂ ಮೂಮೆಂಟನ್ನು ತೋರಿಸಲ್ಲ. ಸೊ ಅಲ್ಲಿಗೆ ಆ ಆಬ್ಜೆಕ್ಟ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಒಂದು ಬಾಲ್, ಈ ಬಾಲ್ ಏನಾಗಿದೆ ಒಂದು ಸರ್ಫೇಸ್ ಮೇಲೆ, ಯಾವುದೋ ಒಂದು ಸರ್ಫೇಸ್ ಮೇಲೆ ಇದೆ. ಈಗ ಇದೂ ಸಹಿತ ಯಾರೂ ಒದ್ದಿಲ್ಲ ಅಥವಾ ತಗೊಂಡಿಲ್ಲ, ಏನು ಗಾಳಿ ಜೋರಾಗಿ ಬೀಸೋದು ಯಾವ ಥರನೂ ಒಂದು ಫೋರ್ಸ್ ಅನ್ನೋದಿಲ್ಲ. ಆದರೆ ಅದು ಒಂದು ಸರ್ಫೇಸ್ ಮೇಲೆ ನಿಂತಿದೆ, ಗೊತ್ತಾಗ್ತಿದೆಯಾ? ಇಲ್ಲಿ ಒಂದು ಸರ್ಫೇಸ್ ಮೇಲೆ ನಿಂತಿದೆ. ಸೊ ಇಲ್ಲೂ ಸಹಿತ ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಹೇಗೆ ಇಲ್ಲೂ ಸಹಿತ ನಾವು ಗ್ರಾವಿಟೇಷನಲ್ ಫೋರ್ಸನ್ನು ನೋಡ್ತೀವಿ, ಹಾಗೆ ಆ ವಸ್ತು ಈ ಫೋರ್ಸಿಂದ, ಈ ಆಬ್ಜೆಕ್ಟಿಂದ ಬಂದಂಥ ಫೋರ್ಸು ಅವೆರಡೂ ಏನಾಗ್ತಿದೆ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಸ್ಟ್ಯಾಗ್ನೆಂಟಾಗಿ ಇರುವಂತಹ ಆಬ್ಜೆಕ್ಟಲ್ಲೂ ಸಹಿತ ಏನಾಗ್ತಿದೆ ಫೋರ್ಸನ್ನು ನೋಡ್ತೀವಿ, ಅದರಲ್ಲೂ ನಾವು ನೋಡೋದು ಬ್ಯಾಲೆನ್ಸ್ಡ್ ಫೋರ್ಸನ್ನು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಅಂದ್ರೇನು? ಯಾವ ಒಂದು ಕಡೆ ಹೆಚ್ಚು ಬಲವನ್ನು ಹೊಂದಿರುತ್ತೆ. ಈಗ ಲೆಫ್ಟ್ ಡೈರೆಕ್ಷನಲ್ಲಿ ಕಡಿಮೆ ಫೋರ್ಸ್ ಇದೆ, ರೈಟ್ ಡೈರೆಕ್ಷನಲ್ಲಿ ಏನಾಗಿದೆ ಹೆಚ್ಚು ಫೋರ್ಸ್ ಇದೆ ಅಂತಂದರೆ ವಸ್ತು ಅವಾಗ ಯಾವ ಕಡೆ ಮೂವ್ ಆಗುತ್ತೆ? ಸೊ ಅದು ರೈಟ್ ಸೈಡೇ ಮೂವ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಬ್ಯಾಲೆನ್ಸ್ ಆಗಿಲ್ಲ ಫೋರ್ಸು, ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ನಾವು ಅದನ್ನು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಸಹಿತ ನಾನು ಹೇಳಿರೋದು ಅದೇ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಲ್ಲಿ ಏನಾಗುತ್ತೆ, ವಸ್ತುವಿನ ಒಂದು ಪೊಸಿಷನ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಹಾಗೆ ಅದರ ಸ್ಪೀಡ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತಲ್ವ. ಹಾಗೆ ವೆಲಾಸಿಟಿ, ವೇಗನೂ ಸಹಿತ ಚೇಂಜ್ ಆಗುತ್ತೆ, ಯಾಕಂದರೆ ಇಲ್ಲಿ ನಾವು ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀವಿ. ಹಾಗೆ ಆಕ್ಸಲರೇಷನ್ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ. ವೆಲಾಸಿಟಿಲಿ ಯಾವಾಗ ಚೇಂಜ್ ಆಗುತ್ತೋ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಆಕ್ಸಲರೇಷನು ಸಹಿತ ಚೇಂಜ್ ಆಗುತ್ತೆ, ವೇಗೋತ್ಕರ್ಷ ಚೇಂಜ್ ಆಗುತ್ತಲ್ವ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆದರೆ ಬ್ಯಾಲೆನ್ಸ್ಡ್ ಫೋರ್ಸ್ ಇತ್ತು ಅಂತಂದರೆ ಆಬ್ಜೆಕ್ಟ್ ರೆಸ್ಟ್ ಪೊಸಿಷನಲ್ಲಿರುತ್ತೆ. ಇಷ್ಟು ಗೊತ್ತಿರಲಿ ನಮಗೆ. ನೆಕ್ಸ್ಟ್ ಇದರ ಆಧಾರದ ಮೇಲೆ ಏನು ಮಾಡ್ತಾರೆ, ಗೆಲಿಲೈ ಬರ್ತಾರೆ, ಹಾಗೆ ಅದರ ನಂತರ ನ್ಯೂಟನ್ ಅವರು ಬರ್ತಾರೆ. ಈಗ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಫಸ್ಟು ಫ್ರಿಕ್ಷನಲ್ ಫೋರ್ಸ್ ಬಗ್ಗೆನೂ ಹೇಳಬೇಕಾಗುತ್ತೆ. ಬುಕ್ಕಲ್ಲೂ ಸಹಿತ ನಮಗೆ ಎಕ್ಸಾಂಪಲ್ಸ್ಗಳನ್ನು ಸಹಿತ ಕೊಟ್ಟಿದ್ದಾರೆ. ಈಗ ಒಂದು ದೊಡ್ಡದಾದಂಥ ಒಂದು ವುಡನ್ ಬ್ಲಾಕ್ ಏನೋ ಇದೆ, ಅದನ್ನು ನಾವು ಇವಾಗ ತಳ್ಳುತ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂತ ಅಂದರೆ ಅದರಲ್ಲಿರುವಂಥ ಫ್ರಿಕ್ಷನಲ್ ಫೋರ್ಸ್, ಅದನ್ನು ನಾವು ತಳ್ಳಿದ್ರೂ ಅದು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಅಲ್ಲಿಗೆ ನಾವು ಇಬ್ಬರು ಸೇರಿಕೊಂಡು ತಳ್ತಾ ಇದ್ದೀವಿ ಅಂಥೇಳಿ ಅಂದ್ಕೊಳ್ಳೋಣ. ಈಗ ಏನಾಗುತ್ತೆ, ಆ ಫ್ರಿಕ್ಷನಲ್ ಫೋರ್ಸಿಗೆ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚು ಫೋರ್ಸನ್ನು ನಾವು ಕೊಡ್ತಾ ಇರೋ ಕಾರಣ ಏನಾಗುತ್ತೆ, ಆ ಬ್ಲಾಕ್ ಏನಾಗುತ್ತೆ ಮೂವ್ ಆಗುತ್ತೆ. ಆದರೆ ಅಲ್ಲಿ ಆ್ಯಕ್ಟ್ ಆಗ್ತಿರುವಂತಹ ಫ್ರಿಕ್ಷನಲ್ ಫೋರ್ಸ್, ಘರ್ಷಣ ಬಲ ಯಾವ ಕಡೆಯಿಂದ ಆ್ಯಕ್ಟ್ ಆಗ್ತಿದೆ, ಇಟ್ ಈಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಹೌದಲ್ವಾ? ಯಾರಿಗಿದು ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಿದೆಯೋ ಅವರು ಫ್ರಿಕ್ಷನ್ ಪಾರ್ಟನ್ನು ಓದ್ಕೊಂಬನ್ನಿ, ಘರ್ಷಣ ಆ ವಿಡಿಯೋ ನೋಡ್ಕೊಂಬನ್ನಿ, ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಫ್ರಿಕ್ಷನಲ್ ಫೋರ್ಸ್ ಯಾವಾಗ ನಮ್ಮ ಆಪೋಸಿಂಗ್ ಫೋರ್ಸ್ ಇರುತ್ತಲ್ಲ, ಅಪ್ಲೈಡ್ ಫೋರ್ಸ್ ಇರುತ್ತಲ್ಲ, ನಾವು ಅಪ್ಲೈ ಮಾಡ್ತಿರುವಂತಹ ಡೈರೆಕ್ಷನಿಗೆ ಏನಾಗಿರುತ್ತೆ, ಫ್ರಿಕ್ಷನಲ್ ಫೋರ್ಸ್ ಯಾವಾಗಲೂ ಅಪೋಸಿಟ್ ಆಗಿರುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಬ್ಲಾಕ್ ನಾವಿನ್ನು ಮೂವ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಫೋರ್ಸ್ ಅಪ್ಲೈ ಆಗಿದೆ, ಅದು ಮೂಮೆಂಟನ್ನು ತೋರಿಸ್ತಾ ಇದೆ ಇನ್ ದ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್. ಆದರೆ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಪ್ಲೈ ಆಗ್ತಾ ಇರೋದು ಯಾವ ಕಡೆಯಿಂದ, ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್. ಗೊತ್ತಾಗ್ತಿದೆಯಾ? ಸೊ ಇದಿಷ್ಟು ನಮಗೆ ನೋಡೋದು ಬ್ಯಾಲೆನ್ಸ್ಡ್, ಅನ್ಬ್ಯಾಲೆನ್ಸ್ಡ್ ಹಾಗೆ ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ. ಇದಿಷ್ಟು ಸಾಕು ನಮಗೆ. ನೆಕ್ಸ್ಟ್ ಫಸ್ಟ್ ಲಾ ಮೋಷನ್, ಚಲನೆಯ ಮೊದಲ ನಿಯಮ. ಫಸ್ಟ್ ಇಲ್ಲಿ ನೋಡಬೇಕಾಗಿರೋದೇನು ಅಂತಂದರೆ, ಫಸ್ಟ್ ಇಲ್ಲಿ ಹೇಳೋದು ಗೆಲಿಲಿಯೋ ಅವರು ಬರ್ತಾರೆ. ಗೆಲಿಲಿಯೋ ಅವರು ಬಿಡಿ, ತುಂಬ ಒಂದು ಕಾಂಟ್ರಿಬ್ಯೂಷನ್ ಇದೆ ಅವ್ರಿಗೆ ಸೈನ್ಸಲ್ಲಿ. ಅವರು 15th ಫೆಬ್ರವರಿ ಜನನ ಆಗುತ್ತೆ ಅವ್ರದ್ದು. ಹಾಗೆ ಇವರು ತುಂಬ ಫೇಮಸ್ ಇದ್ದಾರೆ. ಹಾಗೆ ಗೆಲಿಲಿಯೋ ಅವರು ಸೀರೀಸ್ ಆಫ್ ಟೆಲಿಸ್ಕೋಪ್ಗಳನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಆಗಿನ ಕಾಲದಲ್ಲಿ ಅವುಗಳ ಒಂದು ಆಪ್ಟಿಕಲ್ ಪರ್ಫಾರ್ಮೆನ್ಸ್ ಏನಿರುತ್ತೆ ತುಂಬ ಹೆಚ್ಚಾಗಿರುತ್ತೆ. ಸೊ ಅದು ಸಹಿತ ಅವರು ಒಂದು ದೊಡ್ಡ ಕೊಡುಗೆ ಆಗಿರುತ್ತೆ. ಇದ್ರ ಬಗ್ಗೆನೂ ಸಹಿತ ನಿಮಗೆ ಅರಿವಿರಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಅವರ ಪ್ರಕಾರ ಒಂದು ಚಲನೆಯ ನಿಯಮ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಈಗ ಇವರು ಏನು ಹೇಳ್ತಾರೆ ಅಂತಂದರೆ, ಒಂದು ಆಬ್ಜೆಕ್ಟ್ ಏನಾಗುತ್ತೆ ಕಂಟಿನ್ಯೂಯಸ್ ಮೋಷನಲ್ಲಿರುತ್ತೆ ಅಂತ ಹೇಳ್ತಾರೆ, ವಿತ್ ಕಾನ್ಸ್ಟೆಂಟ್ ಸ್ಪೀಡ್. ಅವರ ಪ್ರಕಾರ ಒಂದು ಆಬ್ಜೆಕ್ಟ್ ಯಾವುದೇ ಒಂದು ಕಾಯ ಆಗಿರ್ಬೋದು, ಅದು ಯಾವಾಗಲೂ ಏನಾಗಿದೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿರುತ್ತೆ.
ಈವನ್ ವೆನ್, ಯಾವಾಗ ನಾವು ಎಕ್ಸ್ಟರ್ನಲ್ ಫೋರ್ಸನ್ನು ಹಾಕಲಿಲ್ಲ ಅಂದ್ರೂ ಸಹಿತ ಏನಾಗುತ್ತೆ, ಆ ಕಾಯ ಕಾನ್ಸ್ಟೆಂಟ್ ಆಗಿರುವಂತಹ ಒಂದು ಸ್ಪೀಡಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಅದು ತಪ್ಪಾ ಸರಿನಾ ಆಮೇಲೆ ನೋಡೋಣ. ಫಸ್ಟು ಇವರು ಗೆಲಿಲಿಯೋ ಅವರ ಪ್ರಕಾರ ಏನಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ನೈಜವಾದದ್ದು ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಈಗ ಈ ಗೆಲಿಲಿಯೋ ಅವ್ರು ಹೇಳೋ ಪ್ರಕಾರ ಅದನ್ನು ಅವರು ಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ಪನ್ನು ಮಾಡ್ಕೋತಾರೆ. ಹೇಗೆ ಅಂತಂದರೆ, 2 ವುಡನ್ ಬ್ಲಾಕ್ಸ್ಗಳನ್ನು ಅವರು ತಗೋತಾರೆ. ಅಂದರೆ ಅದು ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳ್ತೀವಿ, ಇಳಿಜಾರುವಾಗಿರುತ್ತೆ, ಸೇಮ್ ಸೈಜಲ್ಲಿರುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ. ಜೊತೆಗೆ ಆ ಇಳಿಜಾರು ಪ್ರದೇಶ ಸೇಮ್ ಇರುತ್ತೆ ಅನ್ನೋದು ಒಂದಾದರೆ, ಇನ್ನೊಂದು ಇಲ್ಲಿರುವಂತಹ ಆ್ಯಂಗಲ್, ಅದನ್ನು ಇನ್ಕ್ಲಿನೇಷನ್ ಅಂತ ಹೇಳಿ ಕರಿತೀವಿ. ಈ ಆ್ಯಂಗಲ್ ಏನಾಗಿರಬೇಕು, ಎರಡರದ್ದು ಸೇಮ್ ಆಗಿರೋದನ್ನು ಫಸ್ಟ್ ತಗೋತಾರೆ ಅವರು. ಈಗ ಇಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ಒಂದು ಬಾಲನ್ನು ಯೂಸ್ ಮಾಡ್ತಾರೆ. ಬಾಲನ್ನು ಏನು ಮಾಡ್ತಾರೆ ಅವರು, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿಗೆ ಬಿಡ್ತಾರೆ. ಈಗ ಅದೇನಾಗುತ್ತೆ, ಅಫ್ಕೋರ್ಸ್ ಇಳಿಯುತ್ತದು, ಹೌದಲ್ವಾ, ಸರ್ಫೇಸಿಂದ ಹೌದು ಇಳಿಜಾರಿದೆ, ಸೊ ಅದು ಈಸಿಯಾಗಿ ಇಳಿಯುತ್ತೆ. ಅಲ್ಲಿ ಏನಾಗುತ್ತೆ ಹಾಗಿದ್ರೆ, ಅದರ ಆ ಆಬ್ಜೆಕ್ಟ್ನ ವೆಲಾಸಿಟಿ ಏನಾಗುತ್ತೆ, ಈಸಿಯಾಗಿ ಹೇಳ್ಬೋದಲ್ಲ, ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ಅದು ಇಲ್ಲಿಗೆ ಬರುತ್ತೆ, ಸರಿ, ಓಕೆ. ಆನಂತರ ಇಲ್ಲಿಂದ ಅದೇನಾಗುತ್ತೆ, ಇದು ಆ್ಯಕ್ಚುಲಿ ಜಾಯಿನ್ ಆಗಿರುತ್ತೆ, ಇಲ್ಲಿಂದ ಇರುತ್ತೆ, ನಿಮಗೆ ನನಗಿಲ್ಲಿ ಸ್ಕ್ರೀನ್ ಮೇಲೆ ಬರೆಯೋದಕ್ಕೆ ಅಷ್ಟು ಸರಿಯಾಗೋಲ್ಲ. ಆನಂತರ ಏನಾಗುತ್ತೆ, ಇಲ್ಲಿಂದ ಅದು ಮತ್ತೆ ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ಹಾಗಿದ್ರೆ ಇಲ್ಲಿನ ಅದರ ವೆಲಾಸಿಟಿ ಏನಾಗಿರಬಹುದು, ಸೊ ಇಟ್ ಡಿಕ್ರೀಸಸ್, ಹೌದಲ್ಲ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ, ಇನ್ಕ್ರೀಸನ್ನು ತೋರಿಸುತ್ತೆ, ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ಸೆಕೆಂಡ್ ಕೇಸಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಈವನ್ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಫೋರ್ಸನ್ನು ಕೊಟ್ಟಿಲ್ಲ, ಅಂದರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸನ್ನು ಕೊಟ್ಟಿಲ್ಲ. ಗೊತ್ತಾಗ್ತಿದೆಯಾ? ಅನ್ಬ್ಯಾಲೆನ್ಸ್ಡ್ ಫೋರ್ಸಿಂದ ಏನಾಗುತ್ತೆ, ಯಾವುದೇ ಒಂದು ಕಾಯ ಏನಾಗುತ್ತೆ, ಮೂವ್ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಒಂದು ಕಡೆ ಮಾತ್ರ ಅಲ್ಲಿ ಏನಾಗುತ್ತೆ, ಎಕ್ಸ್ಟ್ರಾ ಫೋರ್ಸ್ ಇರೋ ಕಾರಣ, ಹೆಚ್ಚು ಫೋರ್ಸ್ ಇರೋ ಕಾರಣ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿ ನೋಡಿದ್ವಿ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅನ್ಬ್ಯಾಲೆನ್ಸ್ಡ್ ಫೋರ್ಸನ್ನು ನಾವು ಕೊಡದೇ ಇದ್ದರೂ ಸಹಿತ ಆ ಮೂವಿಂಗ್ ಬಾಡಿನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಇನ್ಕ್ರೀಸ್ ಆಗ್ತಿದೆ, ಹಾಗೆ ಇನ್ನೊಂದು ಕಡೆ ಡಿಕ್ರೀಸ್ ಆಗ್ತಾಯಿದೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಈಗ ಅವರು ಫಸ್ಟ್ ಹೇಳಿದ್ದು ಜಸ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಹಾಗೆ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ಹೇಳಿದ್ರು. ಇನ್ನೊಂದು ಕೇಸಲ್ಲಿ ಅವ್ರು ತಗೋತಾರೆ, ಫಸ್ಟ್ ಏನು ಮಾಡಿದ್ರು, ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾಗಿತ್ತು, ಆ ಎರಡರದ್ದು ಇನ್ಕ್ಲೈನ್ಡ್ ಪ್ಲೇನದ್ದು ಏನಾಗಿತ್ತು, ಎರಡರದ್ದು ಸೇಮ್ ಇತ್ತು. ಗೊತ್ತಾಗ್ತಿದೆಯಾ? ಆ ನಂತರ ಏನು ಮಾಡ್ತಾರೆ ಅವರು ಅಂತಂದರೆ, ಅದನ್ನು 3 ಸ್ಟೇಜಾಗಿ ಡಿವೈಡ್ ಮಾಡ್ಕೋತಾರೆ. ಇದು ಫಸ್ಟ್ ಒನ್, ಸೆಕೆಂಡ್, ಥರ್ಡ್, ಫೋರ್ತ್. ಗೊತ್ತಾಗ್ತಿದೆಯಾ? ಫಸ್ಟ್ ಏನು ಮಾಡ್ತಾರೆ, ಸೇಮ್ ಇನ್ಕ್ಲಿನೇಷನ್ ಇರುವಂತಹ ಒಂದು ಇನ್ಕ್ಲೈನ್ಡ್ ಪ್ಲೇನನ್ನು ತೊಗೊಂಡ್ಬಿಟ್ಟು ಅವರು ಬಿಡ್ತಾರೆ. ಇಲ್ಲಿಂದ ಬಾಲ್ ಅದು ಡಿಕ್ರೀಸ್ ಆಗುತ್ತೆ, ವೆಲಾಸಿಟಿ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಆನಂತರ ಮತ್ತೆ ಡಿಕ್ರೀಸ್ ಆಗುತ್ತೆ, ಈ ರೀತಿಯಾಗಿ ನೋಡಿದ್ರು. ಆನಂತರ ಅವರು ಏನು ಮಾಡಿದ್ರು, ಆ ಇನ್ಕ್ಲಿನೇಷನ್ ಆ್ಯಂಗಲನ್ನು ಏನು ಮಾಡಿದ್ರು, ಕಡಿಮೆ ಮಾಡಿದ್ರು. ಈ ಬಾಲ್ ಎಲ್ಲಿವರೆಗೂ ಮೂಮೆಂಟನ್ನು ತೋರಿಸುತ್ತೆ, ಫಸ್ಟ್ ಏನಾಗಿತ್ತು, ಇಲ್ಲಿ ಎಷ್ಟು ಮೂಮೆಂಟ್ ಡಿಸ್ಟೆನ್ಸ್ ಎಷ್ಟಿತ್ತೋ ಅಷ್ಟೇ ಡಿಸ್ಟೆನ್ಸ್ನ ಇಲ್ಲಿ ಕವರ್ ಮಾಡ್ತಾ ಇತ್ತದು. ಆನಂತರ ಇಲ್ಲಿಂದ ಬಂದದ್ದು ನೆಕ್ಸ್ಟ್ ಸೆಕೆಂಡ್ ಪ್ಲೇನಲ್ಲಿ ಹೇಳ್ತಾ ಇದ್ದೀನಿ. ಈಗ ಸೆಕೆಂಡ್ ಪ್ಲೇನಲ್ಲಿ ಏನಾಗುತ್ತೆ ಅಂತಂದರೆ, ಅದು ಇನ್ನೂ ಹೆಚ್ಚು ಮೂಮೆಂಟನ್ನು ತೋರಿಸುತ್ತೆ. ಆನಂತರ ಇನ್ನು ಥರ್ಡ್ ಒನ್ನಲ್ಲಿ ಇನ್ನೂ ಹೆಚ್ಚು ಮೂಮೆಂಟ್, ಯಾಕಂತಂದರೆ ಅಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಕಡಿಮೆ ಆಯಿತು. ಈಗ ಲಾಸ್ಟ್ ಒನ್, ಫೋರ್ತ್ ಒನ್ ಹೇಗಿರುತ್ತೆ ಅಂತಂದರೆ, ಸ್ಟ್ರೈಟ್ ಆಗಿರುತ್ತೆ, ಹಾರಿಜಾಂಟಲ್ ಪ್ಲೇನ್ ಆಗಿರುತ್ತೆ. ಇಲ್ಲಿರುವಂತಹ ಬಾಲನ್ನು ನಾವು ಬಿಟ್ವಿ ಅಂತಂದರೆ ಇಲ್ಲಿ ಏನಾಗುತ್ತೆ, ಇದು ಇನ್ನೂ ಹೆಚ್ಚು ಮೂಮೆಂಟನ್ನು ತೋರಿಸುತ್ತೆ. ಗೊತ್ತಾಗ್ತಿದೆಯಾ? ಅವರ ಪ್ರಕಾರ ಏನಾಗುತ್ತೆ, ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ಹಾಕ್ತಾ ಇದ್ರೂ ಅಲ್ಲಿ ಒಂದು ಆಬ್ಜೆಕ್ಟ್ ಏನಾಗ್ತಿದೆ, ಮೂಮೆಂಟನ್ನು ತೋರಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಆ್ಯಂಗಲ್ ಇಲ್ಲಿ 0 ಆಗಿದೆ, ಇಲ್ಲಿ 0 ಇರುವಂತಹ ಆ್ಯಂಗಲನ್ನು ಏನಾಗುತ್ತದು ಇನ್ನೂ ಹೆಚ್ಚಿನ ಮೂಮೆಂಟನ್ನು ತೋರಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಇಲ್ಲಿ ಫಸ್ಟ್ ನಾನು ಇಲ್ಲಿ ರಿಟರ್ನಲ್ಲಿ ಕೊಟ್ಟಿರೋದನ್ನು ಸಹಿತ ನೋಡ್ತಾ ಹೋಗಿ. ಮೂವಿಂಗ್ ಬಾಡಿ ಹ್ಯಾಸ್ ನೋ ಎಕ್ಸ್ಟರ್ನಲ್ ಬ್ಯಾಲೆನ್ಸ್ಡ್ ಫೋರ್ಸ್. ಯಾವುದೇ ಒಂದು ಮೂವಿಂಗ್ ಬಾಡಿ, ಚಲನೆಯಲ್ಲಿರುವಂತಹ ಒಂದು ಕಾಯ ಯಾವುದೇ ರೀತಿಯಾದಂತಹ ಅನ್ಬ್ಯಾಲೆನ್ಸ್ಡ್ ಫೋರ್ಸನ್ನು ಹೊಂದಿರೋದಿಲ್ಲ. ಈಸ್ ಆ್ಯಕ್ಟಿಂಗ್ ಆನ್ ಇಟ್, ದೆನ್ ದೆರ್ ವಿಲ್ ಬಿ ನೋ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ. ಅಲ್ಲಿ ಮೂಮೆಂಟಲ್ಲಿರುವಂತಹ ಒಂದು ಬಾಡಿದು ಏನಾಗುತ್ತೆ, ವೆಲಾಸಿಟಿ ಚೇಂಜ್ ಆಗೋದಿಲ್ಲ. ಅದು ಸ್ಪೀಡನ್ನು ಹಾಗೆ ವೆಲಾಸಿಟಿ ಅದೇನಾಗುತ್ತೆ, ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಫಸ್ಟ್ ಇನ್ಕ್ರೀಸ್ ಡಿಕ್ರೀಸ್ ತೋರಿಸಿದ್ರು, ಆದರೆ ಬಟ್ ಅಲ್ಲೇನಾಗುತ್ತೆ, ಕಾನ್ಸ್ಟೆಂಟಾಗಿ ಅದು ಸೇಮ್ ಆಗಿಬಿಡುತ್ತೆ. ಆನಂತರ ಇಟ್ ವಿಲ್ ಮೂವ್ ವಿತ್ ದ ಸೇಮ್ ವೆಲಾಸಿಟಿ. ಗೊತ್ತಾಗ್ತಿದೆಯಾ?
ಅಕಾರ್ಡಿಂಗ್ ಈ ವೆಲಾಸಿಟಿ ಚೇಂಜ್ ಆಗ್ತಿಲ್ಲ ಅಂತಂದರೆ ಅಲ್ಲಿ ನಾವು ಇನ್ಕ್ರೀಸ್ ಡಿಕ್ರೀಸ್ ಹೇಳಿದ್ವಲ್ಲ ಮತ್ತೆ ಅಂತ ಹೇಳಿ ಹಂಗೆ ಅನ್ಕೋಬೇಡಿ. ಫಸ್ಟ್ ಇನಿಷಿಯಲಿ ಆ ಥರ ತೋರಿಸಿದ್ರು ಸಹಿತ ಬಟ್ ಅಲ್ಲೇನಾಗುತ್ತೆ, ವೆಲಾಸಿಟಿ ಚೇಂಜ್ ಆಗೋದಿಲ್ಲ. ಇಟ್ ಮೂವ್ ವಿತ್ ದ ಸೇಮ್ ವೆಲಾಸಿಟಿ ಸೇಮ್ ಇದೆ ಅಂತಂದರೆ ಅಫ್ಕೋರ್ಸ್ ಅಲ್ಲಿ ಏನಾಗುತ್ತೆ, ಆಕ್ಸಲರೇಷನ್ ಏನು ಚೇಂಜ್ ಆಗೋದಿಲ್ಲ. ಇಷ್ಟು ಗೊತ್ತಾಗಿರಲಿ. ನೆಕ್ಸ್ಟ್ ವೆನ್ ದ ಮಾರ್ಬಲ್ ಈಸ್ ರಿಲೀಸ್ಡ್ ಫ್ರಮ್ ಲೆಫ್ಟ್, ಇಟ್ ವುಡ್ ರೋಲ್ ಡೌನ್ ದ ಸ್ಲೋಪ್ ಆ್ಯಂಡ್ ಗೋ ಅಪ್ ದ ಅಪೋಸಿಟ್ ಸೈಡ್ ಟು ದ ಸೇಮ್ ಹೈಟ್ ಫ್ರಮ್ ವಿಚ್ ಇಟ್ ವಾಸ್ ರಿಲೀಸ್ಡ್. ಫಸ್ಟ್ ನಾನು ಹೇಳಿದ್ದು ಸಹಿತ ಅದೇ, ಸೇಮ್ ಇನ್ಕ್ಲೈನ್ಡ್ ಪ್ಲೇನನ್ನು ತಗೋತಾರೆ, ಇನ್ಕ್ಲಿನೇಷನ್ ಇರುವಂತಹ ಒಂದು ಪ್ಲೇನನ್ನು ತಗೋತಾರೆ. ಇಲ್ಲೇನಾಗುತ್ತೆ, ಮಾರ್ಬಲನ್ನು ರಿಲೀಸ್ ಮಾಡ್ತಾರೆ ಫ್ರಮ್ ಲೆಫ್ಟ್ ಸೈಡ್. ಇದೇನಾಗುತ್ತೆ, ಸ್ಲೋಪಲ್ಲಿ ಇಳಿದು ಆನಂತರ ಮತ್ತೆ ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ಅದು ಸೇಮ್ ಹೈಟನ್ನು ರೀಚ್ ಆಗಿ ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಸೇಮ್ ಹೈಟ್ಸ್, ಮತ್ತೆ ಇದೇನಾಗುತ್ತೆ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳಿ ಗೆಲಿಲಿಯೋ ಅವರು ಹೇಳ್ತಾರೆ. ಆನಂತರ ಇಫ್ ದ ಇನ್ಕ್ಲಿನೇಷನ್ಸ್ ಆಫ್ ದ ಪ್ಲೇನ್ ಆನ್ ದ ಬೋತ್ ಸೈಡ್ಸ್ ಆರ್ ಈಕ್ವಲ್ ದೆನ್ ದ ಮಾರ್ಬಲ್ ವಿಲ್ ಕ್ಲೈಮ್ ದ ಸೇಮ್ ಡಿಸ್ಟೆನ್ಸ್. ಸೇಮ್ ಆ್ಯಂಗಲ್ ಇತ್ತು ಅಂತಂದರೆ ಸೇಮ್ ಡಿಸ್ಟೆನ್ಸನ್ನು ಆ ಮಾರ್ಬಲ್ ರೀಚ್ ಆಗ್ತಾ ಇರುತ್ತೆ. ಆದರೆ ಇನ್ ಪ್ರಾಕ್ಟಿಕಲ್ ಸಿಚುಯೇಷನಲ್ಲಿ ನಾವು ನೋಡ್ತಾ ಹೋದ್ವಿ ಅಂತಂದರೆ ಇದಿಷ್ಟು ಅವರ ಒಂದು ಅಧ್ಯಯನ ಆಗಿತ್ತು, ಹಾಗೆ ಅವರು ಕೊಟ್ಟಂತಹ ಒಂದು ಕಾಂಟ್ರಿಬ್ಯೂಷನ್. ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲ್ ಸಿಚುಯೇಷನಲ್ಲಿ ಇದು ಸಾಧ್ಯನಾ ಅಂಥೇಳಿ ನೋಡ್ತಾ ಹೋದರೆ, ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಒಂದು ಇನ್ಕ್ಲಿನೇಷನ್ನ ತೊಗೊಂಬಿಟ್ಟು ಇದೇ ರೀತಿಯಾಗಿ ಟ್ರೈ ಮಾಡಿ. ಇಟ್ ಈಸ್ ಡಿಫಿಕಲ್ಟ್. ಹೇಗೆ ಅಂತಂದರೆ ಟು ಅಚೀವ್ ದ ಝೀರೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದರೆ ಎಕ್ಸ್ಟರ್ನಲ್ ಫೋರ್ಸನ್ನು ನಾವು ಹಾಕದೇ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗೊತ್ತಾಗ್ತಿದೆಯಾ? ಪ್ರೆಸೆನ್ಸ್ ಆಫ್ ದ ಫ್ರಿಕ್ಷನಲ್ ಫೋರ್ಸ್ ಜೊತೆಗೆ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಸಹಿತ ಆ್ಯಕ್ಟ್ ಆಗ್ತಾ ಇರುತ್ತೆ. ನೀವು ಹಾಗೆ ಥಿಂಕ್ ಮಾಡಿ, ಒಂದು ಬಾಲನ್ನು ನಾವು ಒದಿತೀವಿ, ಗೊತ್ತಾಗ್ತಿದೆಯಾ? ಅಲ್ಲಿ ಒದ್ದಾಗ ಏನಾಗುತ್ತೆ, ಸೊ ಹೌದು ನಾನು ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ದೇನೆ ಏನಾಯಿತು, ಅಲ್ಲಿ ಬಾಲ್ ಮೂಮೆಂಟನ್ನು ತೋರಿಸ್ಲಿಲ್ಲ ಒಂದು. ಜೊತೆಗೆ ಅದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ಅದು ಒಂದು ಕಡೆ ಸ್ಟಾಪ್ ಆಗೇ ಆಗುತ್ತೆ. ಗೊತ್ತಾಗ್ತಿದೆಯಾ? ಸ್ಟಾಪ್ ಆಗ್ತಿದೆ ಯಾಕೆ ಅಂತಂದರೆ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಒದ್ವಿ ಅಂತಂದರೆ ಅಲ್ಲಿ ಒಂದು ಪ್ಲೇನಿಗೆ ಅದು ಹಿಡಿದ್ಬಿಟ್ಟು ಏನಾಗುತ್ತೆ, ಆ ಪ್ಲೇನಲ್ಲಿರುವಂತಹ ಫ್ರಿಕ್ಷನಲ್ ಫೋರ್ಸು ಅದಕ್ಕೆ ಆ್ಯಕ್ಟ್ ಆಗುತ್ತೆ, ಆಗ ಅದು ಸ್ಟಾಪ್ ಆಗುತ್ತೆ. ಇಫ್ ಇವರು ಗೆಲಿಲಿಯೋ ಅವ್ರು ಹೇಳಿದ ಪ್ರಕಾರ ಏನಾದರೂ ನಾವು ಬಾಲ್ ಮೂಮೆಂಟನ್ನು ತೋರಿಸ್ತಾನೇ ಇತ್ತು, ಈವನ್ ವೆನ್ ಅದು ನಾವು ಎಕ್ಸ್ಟರ್ನಲ್ ಫೋರ್ಸನ್ನು ಹಾಕದೇ ಅದು ಮೂಮೆಂಟನ್ನು ತೋರಿಸ್ತಾನೆ ಇತ್ತು, ಕಾನ್ಸ್ಟೆಂಟ್ ಸ್ಪೀಡ್ ಇತ್ತು ಅಂತ ಅಂದಿದ್ದರೆ ಏನಾಗ್ತಿತ್ತು, ನಾವು ಯಾವಾಗಾದರೂ ಬಾಲನ್ನು ಒದ್ದಿದ್ವಿ ಅಂದಿದ್ರೆ ಅದು ಅರ್ಥನ್ನು ಬಿಟ್ಟು ಹೊರಗಡೆ ಹೋಗಬೇಕಿತ್ತು, ಅಥವಾ ಅದು ಯಾವಾಗಲೂ ಮೂಮೆಂಟನ್ನೇ ತೋರಿಸ್ತಾ ಇರಬೇಕಿತ್ತು ಭೂಮಿ ಮೇಲೆ ಅಲ್ವಾ. ಸೊ ಅದಕ್ಕೆ ಅವರ ಒಂದು ಗೆಲಿಲಿಯೋ ಅವರ ಒಂದು ಹೇಳಿಕೆ ಏನಾಯಿತು, ತಪ್ಪಾಯಿತು. ಸೊ ದಿಸ್ ಶೋಸ್ ದಟ್ ಆ್ಯನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಈಸ್ ರಿಕ್ವೈರ್ಡ್. ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಅದನ್ನು ಮೂಮೆಂಟನ್ನು ಆಗಿರಬಹುದು ಅಥವಾ ಒಂದು ಸ್ಟೇಟ್ ಅದು ಸುಮ್ಮನೆ ಇತ್ತು, ಒಂದು ಬಾಲ್ ಸುಮ್ಮನೆ ಇತ್ತು ಅಂತಂದರೆ ಅಥವಾ ಮೂಮೆಂಟಲ್ಲಿ ಇತ್ತು ಅಂತಂದರೆ, ಫಸ್ಟ್ ಇತ್ತು ಅಂತಂದರೆ ಸುಮ್ಮನೆ ಸ್ಟ್ಯಾಟಿಕ್ ಆಗಿತ್ತು ಅಂತಂದರೆ ನೋಡೋಣ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅವರು ಅಂದರೆ, ಯಾವುದೇ ರೀತಿಯಾದಂತಹ ಒಂದು ಆಬ್ಜೆಕ್ಟ್ನ ಒಂದು ಚಲನೆನ ನಾವು ಸ್ಟಾಪ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತಂದರೆ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೇ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಈಗ ಒಂದು ಆಬ್ಜೆಕ್ಟ್ ಏನಾಗಿದೆ, ಸ್ಟ್ಯಾಟಿಕ್ ಆಗಿ ಒಂದು ನೆಲದ ಮೇಲಿದೆ ಅಂತ ಹೇಳಿ ಅಂದ್ಕೊಳ್ಳೋಣ. ನಾನು ಒದಿದೇ ಇದ್ದರೆ ಒದ್ದ ಮೇಲೆ ಏನಾಗುತ್ತೆ, ಅದು ಅದರ ಪೊಸಿಷನ್ ಏನಾಯಿತು, ಚೇಂಜ್ ಆಯಿತು, ಹಾಗೆ ಅದರ ಚಲನೆಯಲ್ಲೂ ಸಹಿತ ಚೇಂಜ್ ಆಯಿತು ಅಂತ ಹೇಳಿ ಅಂದ್ಕೊಳ್ಳೋಣ. ಗೊತ್ತಾಗ್ತಿದೆಯಾ? ಅಲ್ಲಿ ಏನಾಗುತ್ತೆ ಹಾಗಿದ್ರೆ, ನಾನು ಕೊಟ್ಟಿದ್ದು ಎಕ್ಸ್ಟರ್ನಲ್ ಫೋರ್ಸು, ಗೊತ್ತಾಗ್ತಿದೆಯಾ? ಆನಂತರ ಅದು ಮೂಮೆಂಟನ್ನು ತೋರಿಸ್ತು, ಮೂವ್ ಆಯಿತು. ಈಗ ಈ ಮೂಮೆಂಟು ಕಂಟಿನ್ಯೂಸ್ ಆಗಿರುತ್ತಾ? ಇಲ್ಲ, ಒಂದು ಕಡೆ ಅದು ಸಹಿತ ಸ್ಟಾಪ್ ಆಗ್ತಿದೆ. ಸೊ ಅಲ್ಲಿಗೇನಾಗುತ್ತೆ, ಒಂದು ಫ್ರಿಕ್ಷನಲ್ ಫೋರ್ಸು ಹಾಗೆ ಇನ್ನೊಂದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಪ್ರಾಕ್ಟಿಕಲ್ ಸಿಚುಯೇಷನಲ್ಲಿ ನಾವು ಅನ್ಬ್ಯಾಲೆನ್ಸ್ಡ್ ಫೋರ್ಸನ್ನು ಕೊಡದೇ ಇರೋಕ್ಕಾಗಲ್ಲ. ಒಂದು ಮೂಮೆಂಟನ್ನು ನಾವು ನೋಡಬೇಕು ಅಂತಂದರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ನೋದು ಬೇಕೇ ಬೇಕಾಗುತ್ತೆ ಅಂತ ಹೇಳಿ ಏನು ಮಾಡ್ತಾರೆ, ಗೆಲಿಲಿಯೋ ಅವರು ಹೇಳಿದ್ದು ಸುಳ್ಳಾಗುತ್ತೆ. ಆ ನಂತರ ಬಂದಿದ್ದು ನ್ಯೂಟನ್ ಅವರ ಪ್ರಕಾರ ಫಸ್ಟ್ ಲಾ ಆಫ್ ಮೋಷನ್ ಹೀಗಿರುತ್ತೆ, ಆ್ಯನ್ ಆಬ್ಜೆಕ್ಟ್ ರಿಮೈನ್ಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಯಾವುದೇ ಒಂದು ಕಾಯ ಏನಾಗಿದೆ ಒಂದೇ ಸ್ಥಿತಿಲಿ ಮೇಂಟೈನ್ ಆಗ್ತಾ ಇರುತ್ತೆ ಅಥವಾ ಯೂನಿಫಾರ್ಮ್ ಮೋಷನಲ್ಲಿರುತ್ತೆ, ಅಂದರೆ ಅಲ್ಲಿ ಅದು ಚಲನೆಯಲ್ಲಿರುತ್ತೆ. ಗೊತ್ತಾಗ್ತಿದೆಯಾ? ಇನ್ ಎ ಸ್ಟ್ರೈಟ್ ಲೈನ್, ಅದು ಒಂದೇ ಸ್ಟ್ರೈಟ್ ಲೈನಲ್ಲಿ ಏನಾಗ್ತಿದೆ, ಅದು ಮೂವ್ ಆಗ್ತಾನೆ ಇರುತ್ತೆ. ಅನ್ಲೆಸ್ ಎಲ್ಲಿವರೆಗೂ ಅಂತಂದರೆ ಟು ಚೇಂಜ್ ದಟ್ ಸ್ಟೇಟ್ ಆ್ಯಂಡ್ ಅಪ್ಲೈಡ್ ಫೋರ್ಸ್ ಏನಾಗುತ್ತೆ, ಬರೋವರೆಗೂ ಏನಾಗುತ್ತೆ, ಅದು ಕಂಟಿನ್ಯೂಸ್ ಮೋಷನಲ್ಲೇ ಇರುತ್ತೆ, ಒಂದು ಅಥವಾ ಕಂಟಿನ್ಯೂಸ್ ಆಗಿ ಆ ಸ್ಥಿತಿಯಲ್ಲೇ ಇರುತ್ತೆ. ಈಗ ಒಂದು ಬಾಲ್ ಅಂತ ಹೇಳಿ ತೊಗೊಂಡ್ವಿ ನಾವು ಅಂತಂದರೆ, ಇದು ಬಾಲ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಅನ್ಲೆಸ್ ನಾನು ಒದಿಯೋವರೆಗೂ ಅಥವಾ ಯಾರಾದರೂ ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ಕೊಡೋವರೆಗೂ.
ಸೊ ಅಲ್ಲಿಗೆ ಏನಾಯಿತು, ಫಸ್ಟ್ ಲಾ ಅವರು ಹೇಳೋ ಪ್ರಕಾರ ಅದು ಅದೇ ಸ್ಥಿತಿಲಿ ಮೇಂಟೈನ್ ಆಗ್ತಿರುತ್ತೆ. ಅಥವಾ ಇನ್ನೊಂದು, ಈ ಬಾಲ್ ಏನಾಗಿದೆ, ಮೂಮೆಂಟ್ ಆಗಿ ತೋರಿಸ್ತಾ ಇದೆ, ಮೂವ್ ಆಗ್ತಾ ಇದೆ. ಎಲ್ಲಿವರೆಗೂ ಮೂವ್ ಆಗ್ತಿದೆ, ಅನ್ಲೆಸ್ ಅಪ್ಲೈಡ್ ಫೋರ್ಸಲ್ಲಿ ಬರೋವರೆಗೂ ಏನಾಗಲ್ಲ, ಅಲ್ಲಿ ಆ ಆಬ್ಜೆಕ್ಟ್ ಏನಾಗ್ತಿರುತ್ತೆ, ಮೂವ್ ಆಗ್ತಾನೆ ಇರುತ್ತೆ. ಯಾವಾಗ ಒಂದು ಅರ್ತಿಗೆ ಅದು ರೀಚ್ ಆಗಿಬಿಡುತ್ತೋ ಆಗ ಏನಾಗುತ್ತೆ, ಅದು ಸ್ಟಾಪ್ ಆಗಿಬಿಡುತ್ತೆ, ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಏನಾಗುತ್ತೆ, ಆ ಬಾಲ್ ನಿಲ್ಲುತ್ತೆ. ಸೊ ಯಾವುದೇ ಒಂದು ವಸ್ತು ಮೂವ್ ಆಗಬೇಕು ಅಂತಂದ್ರು, ಹಾಗೆ ಅದನ್ನು ನಿಲ್ಲಿಸ್ಬೇಕು ಅಂತಂದ್ರೂ ಆಗಬೇಕಾಗಿರೋದೇನು, ಒಂದು ಅಪ್ಲೈಡ್ ಫೋರ್ಸ್, ಅಂದರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ನ್ಯೂಟನ್. ಇವರ ಒಂದು ಗೆಲಿಲಿಯೋ ಅವರ ಹೇಳಿಕೆ ಸ್ವಲ್ಪ ಅದರಲ್ಲಿ ತಗೊಂಡು ಈಗ ತಪ್ಪು ಮಾಡಿದ್ರು ಅವರು. ಅದು ಏನು ತಪ್ಪು ಅನ್ನೋದು ತಿಳ್ಕೊಂಬಿಟ್ಟು ಏನು ಮಾಡಿದ್ರು, ನ್ಯೂಟನ್ನಿಂದ ಈಸಿ ಆಯಿತು ಅಲ್ವಾ. ಎಲ್ಲ ವಸ್ತುಗಳು ತಮ್ಮ ಚಲನೆಯ ಸ್ಥಿತಿಯಲ್ಲಿನ ಯಾವುದೇ ಬದಲಾವಣೆಗೆ ವಿರೋಧವನ್ನು ಒಡ್ಡುತ್ತವೆ. ಈಗ ಇಲ್ಲಿ ನಾವು ಫಸ್ಟ್ ಲಾದಲ್ಲಿ ಓದೋದಾದರೆ, ಇಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ, ಇನರ್ಷಿಯಾ ಬಗ್ಗೆ ಓದ್ತೀವಿ, ಜಡತ್ವದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾವುದೇ ಒಂದು ವಸ್ತು ತಗೊಳ್ಳಿ ನೀವು, ಅದು ಚಲನೆಯಲ್ಲಿ ಇರಲಿ ಅಥವಾ ಒಂದೇ ಸ್ಥಿತಿಲಿರಲಿ, ಅದು ಫಸ್ಟ್ ಏನು ಮಾಡುತ್ತೆ ಅಂತಂದರೆ, ನಾವು ಕೊಡುವಂತಹ ಒಂದು ಫೋರ್ಸ್ಗೆ ಅದೇನಾಗುತ್ತೆ, ಫಸ್ಟು ರೆಸಿಸ್ಟೆಂಟನ್ನು ತೋರಿಸುತ್ತೆ, ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಹೇಗೆ ಅಂತಂದರೆ, ಈಗ ನೀವು ಒಂದು ದೊಡ್ಡವಾದಂಥ ವುಡನ್ ಬಾಕ್ಸನ್ನು ನೋಡ್ತೀರಾ. ನಾನು ಫಸ್ಟು ಸ್ವಲ್ಪ ಫೋರ್ಸನ್ನು ಹಾಕಿದ್ರೆ ಅದು ಮೂವ್ ಆಗುತ್ತಾ? ಆಗಲ್ಲ. ಅದಕ್ಕೆ ಯಾವಾಗ ಮೂವ್ ಆಗುತ್ತೆ ಅಂತಂದರೆ, ಅಫ್ಕೋರ್ಸ್ ಫಿಕ್ಷನಲ್ ಫೋರ್ಸಿಗಿಂತ ಹೆಚ್ಚಾಗಿತ್ತು ಅಂತಂದರೆ ಅದೇನಾಗುತ್ತೆ, ಇನ್ನೂ ಮೂಮೆಂಟನ್ನು ತೋರಿಸುತ್ತೆ ಅಂತ ಹೇಳಿ ನೋಡಿದ್ವಿ. ಅದೇನೇ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ವಸ್ತು ಅದು ಮೂಮೆಂಟಲ್ಲಾಗಿರಲಿ ಅಥವಾ ಚಲನೆಯಲ್ಲಿರಲಿ, ಅದರ ಸ್ಥಿತಿ ಬದಲಾವಣೆ ಆಗಬೇಕು ಅಂತಂದರೆ ಅದು ಫಸ್ಟ್ ಏನು ಮಾಡುತ್ತೆ, ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಆ ವಿರೋಧವನ್ನೇ, ಆ ಪ್ರಾಪರ್ಟಿನೇ ನಾವೇನಂತ ಕರಿತೀವಿ, ಇನರ್ಷಿಯಾ ಅಂತ ಹೇಳಿ ಕರಿತೀವಿ. ಈಗ ನೀವು ಬಸ್ಸಲ್ಲಿ ನೋಡ್ತಾ ಇರ್ತೀರ, ಇಲ್ಲಿ ಎಕ್ಸಾಂಪಲ್ ಸಹಿತ ಅದೇ ಕೊಟ್ಟಿದ್ದೀನಿ. ಬಸ್ಸಲ್ಲಿ ಅಥವಾ ಕಾರಲ್ಲಿ ಹೋಗ್ತಾ ಇರ್ತೀರ, ಸಡನ್ನಾಗಿ ಬ್ರೇಕ್ ಆದಾಗ ನಾವು ಆ ಬಸ್ಸಿನ ಜೊತೆನೇ ಏನಾಗಿರುತ್ತೆ, ಮೂವ್ ಆಗ್ತಾನೇ ಇರ್ತೀವಿ ಆ ಬಸ್ಸಿನ ಜೊತೆ. ಆದರೆ ನಮಗೇನಾಗ್ತಿದೆ, ನಾವು ಮೂಮೆಂಟಲ್ಲಿಲ್ಲ, ನಾವು ಕುತ್ಕೊಂಡಿದ್ದೀವಿ ಆರಾಮಾಗಿ ಅಂತೇಳಿ ಅನ್ಕೋತೀವಿ. ಆದರೆ ನಾವೇನಾಗ್ತಿದೆ, ಆ ವಸ್ತುವಿನ ಜೊತೆ ನಾವು ಮೂಮೆಂಟಲ್ಲಿದ್ದೀವಿ. ಒಂದು ಕ್ಷಣ ಅದು ಏನಾದರೂ ಆ ಬಸ್ ಅಥವಾ ಕಾರ್ ಬ್ರೇಕ್ ಹಾಕಿದ್ರು ಅಂದರೆ ಏನಾಗುತ್ತೆ, ನಾವು ಮುಂದ್ಗಡೆ ಮೂವ್ ಆಗಿ ಬರ್ತೀವಿ. ಯಾಕೆ ಸಾಧ್ಯ? ಯಾಕಂತಂದರೆ ಅಲ್ಲಿ ನಾವು ಅದ್ರ ಜೊತೆ ಮೂವ್ ಆಗ್ತಾಯಿದ್ವಿ, ಸಡನ್ನಾಗಿ ಸ್ಟಾಪ್ ಆಗಿದ್ದ ಕಾರಣ ನಾವು ಮೂಮೆಂಟನ್ನು ತೋರಿಸಿದ್ವಿ. ಅದೇ ರೀತಿಯಾಗಿ ಸ್ಟಾರ್ಟ್ ಆಗಬೇಕಾದ್ರೂ ಸಹಿತ ಹಾಗೆ ಆಗುತ್ತೆ. ಈಗ ನಮ್ಮ ಅರ್ಥ ಏನಾಗಿದೆ, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇದೆ, ಆದರೂ ನಾವು ಇಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಒಂದು ಕ್ಷಣ ಏನಾದರೂ ನಮ್ಮ ಅರ್ಥ ತಿರುಗೋದನ್ನು ಸ್ಟಾಪ್ ಮಾಡ್ತು ಅಂದರೆ ನಾವೆಲ್ಲರೂ ಮುಕ್ಕರಿಸ್ಕೊಂಡು ಬೀಳ್ತೀವ? ಯೋಚನೆ ಮಾಡಿ. ಈಗ ಇಲ್ಲಿ ಸೇಫ್ಟಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಬಸ್ಗಳಲ್ಲಿ ಏನಾಗಿದೆ, ಅದಕ್ಕೋಸ್ಕರ ಸೇಫ್ಟಿ ಬೆಲ್ಟನ್ನು ಕೊಟ್ಟಿರ್ತಾರೆ. ಆ ಕಾರಣದಿಂದನೇ ಇಲ್ಲಿ ಅದಕ್ಕೋಸ್ಕರ ನಾವು ಹೇಳ್ಬೋದು, ನ್ಯೂಟನ್ ಫಸ್ಟ್ ಲಾ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ವಿಚಲನೆಗೆ ಒಳಪಡದ ವಸ್ತುಗಳು ತಮ್ಮ ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ಏಕರೂಪ ವೇಗದಲ್ಲಿ ಮುಂದುವರಿಯುವ ಪ್ರವೃತ್ತಿಗೆ ಜಡತ್ವ ಅಂಥೇಳಿ ಕರಿತೀವಿ. ರೆಸಿಸ್ಟೆನ್ಸ್ ಆಫರ್ಡ್ ಬೈ ಆನ್ ಆಬ್ಜೆಕ್ಟ್ ಟು ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಕಾಯದ ಚಲನೆಯ ಸ್ಥಿತಿಯನ್ನು ಬದಲಿಸಲು ಯತ್ನಿಸಿದಾಗ ಅದು ಪ್ರತಿರೋಧವನ್ನು ತೋರುತ್ತದೆ ಮತ್ತು ಚಲಿಸುತ್ತಿರುವ ವಸ್ತು ಚಲಿಸುತ್ತಲೇ ಇರುತ್ತದೆ. ಅದನ್ನೇ ನಾವು ಇನರ್ಷಿಯಾ ಅಂತ ಹೇಳಿ ಕರಿತೀವಿ. ಅದು ಮೂಮೆಂಟನ್ನೇ ತೋರಿಸ್ತಾ ಇರುತ್ತೆ. ಅದು ನಾವೇನಾದರೂ ಸ್ಟಾಪ್ ಮಾಡ್ತೀವಿ ಅಂತಂದರೆ ಅದು ಫಸ್ಟ್ ಪ್ರತಿರೋಧವನ್ನು ತೋರಿಸುತ್ತೆ. ಹಾಗೆ ಒಂದೇ ಸ್ಥಿತಿಯಲ್ಲಿ ಇತ್ತು ಅಂತಂದರೆ ಅದು ಸಹಿತ ನಾವು ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ತಿದ್ವಿ ಅಂತಂದರೂ ಫಸ್ಟ್ ಅದೇನು ಮಾಡುತ್ತೆ, ಪ್ರತಿರೋಧವನ್ನು ತೋರಿಸುತ್ತೆ. ಇದನ್ನೇ ನಾವು ಇನರ್ಷಿಯಾ ಅಂತ ಹೇಳಿ ಕರಿತೀವಿ. ನನಗೆ ಗೊತ್ತಾಗ್ತಿದೆ, ಈಗ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿ. ಇನ್ನೂ ಹೆಚ್ಚಾಗಿ ನೋಡ್ತಾ ಹೋಗೋಣ. ಇಫ್ ಇಟ್ ಈಸ್ ಎ ರೆಸ್ಟ್, ಯಾವುದೇ ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದೆ ಅಂತಂದರೆ, ಅಂದರೆ ಅದು ಸುಮ್ಮನೆ ಕೂತಿದೆ ಅಥವಾ ಒಂದು ನಿಶ್ಚಲವಾದಂತಹ ಸ್ಥಿತಿಲಿದೆ ಅಂತ ಹೇಳಿ ತೊಗೊಂಡ್ರೆ, ಇಟ್ ಟೆಂಡ್ಸ್ ಟು ರಿಮೈನ್ ಅಟ್ ರೆಸ್ಟ್. ಅದೇನಾಗಿದೆ, ರೆಸ್ಟ್ ಪೊಸಿಷನಲ್ಲೇ ಇರುತ್ತೆ ಎಲ್ಲಿವರೆಗೂ, ಜೊತೆಗೆ ರೆಸ್ಟಲ್ಲೇ ಇರುತ್ತೆ ಒಂದು. ಇನ್ನೊಂದು, ಇಫ್ ಇಟ್ ಈಸ್ ಮೂವಿಂಗ್, ಅದೇನಾಗ್ತಿರುತ್ತೆ, ಮೂವ್ ಆಗ್ತಾ ಇದೆ ಅಂತ ಹೇಳಂದರೆ ಯಾವುದಾದ್ರೂ ಒಂದು ವಸ್ತು, ಇಟ್ ಟೆಂಡ್ಸ್ ಟು ಕೀಪ್ ಮೂವಿಂಗ್. ಅದು ಎಲ್ಲಿವರೆಗೂ ಮೂವ್ ಆಗ್ತಿದೆ, ಅದು ಮೂವ್ ಆಗ್ತಾನೇ ಇರುತ್ತೆ. ಈ ಪ್ರಾಪರ್ಟಿನೇ ನಾವೇನಂತ ಕರಿತೀವಿ, ಇನರ್ಷಿಯಾ ಅಂತ ಹೇಳಿ ಕರಿತೀವಿ. ನಿಶ್ಚಲ ಸ್ಥಿತಿಯಲ್ಲಿರುವಂತಹ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ ಮತ್ತು ಚಲಿಸುತ್ತಿರುವಂತಹ ವಸ್ತು ಚಲಿಸುತ್ತಲೇ ಇರುತ್ತದೆ. ವಸ್ತುವಿನ ಈ ಗುಣವನ್ನು ಜಡತ್ವ ಅಂತ ಹೇಳಿ ಕರಿತೀವಿ. ಸೊ ಅದೆಲ್ಲೇನಾಗುತ್ತೆ, ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ನಾವು ಹಾಕ್ತಾ ಇದ್ದೀವಿ ಅಂತಂದರೆ ಅದು ಆಪೋಸನ್ನು ಮಾಡುತ್ತೆ, ಅಲ್ಲಿ ರೆಸಿಸ್ಟೆಂಟನ್ನು ತೋರಿಸುತ್ತೆ. ಅದನ್ನೇ ನಾವು ಇನರ್ಷಿಯಾ ಅಂತ ಹೇಳಿ ಕರಿತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ನಾನಿಲ್ಲಿ ಟ್ರೈನ್ ಆ್ಯಂಡ್ ಇದು ಏನೂ ಇಲ್ಲ, ಇದು ಟ್ರೈನ್ ಅಂತ ಹೇಳಿದ್ದು, ಟ್ರೈನ್ ಆ್ಯಂಡ್ ಕಾರ್ಟ್.
ಈಗ ನೀವು ಕಾರ್ಟ್ ನೋಡ್ತೀರಾ, ಈಗ ಎತ್ತಿನ ಗಾಡಿ ನೋಡ್ತೀರಾ ಅಥವಾ ಬುಲಕ್ ಕಾರ್ಟ್ ಆಗಿರ್ಬೋದು, ಯಾವುದಾದ್ರೂ ಅಂದ್ಕೊಳ್ಳಿ. ನೀವು ಎತ್ತಿನ ಗಾಡಿ ನೋಡ್ತೀರಾ, ಅದಕ್ಕೆ ನೀವು ಸ್ವಲ್ಪ ಫೋರ್ಸನ್ನು ಹಾಕಿದ್ರಿ ಒಂಥರ ಇಲ್ಲ ಹೊಡೆದ್ರಿ ಎತ್ತಿಗೆ ಅಂತಂದರೆ ಏನಾಗುತ್ತೆ, ಎತ್ತಿನ ಗಾಡಿಯಲ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ. ಅಷ್ಟು ಫೋರ್ಸನ್ನು ನಾವು ಟ್ರೈನಿಗೆ ಹಾಕಿದ್ರೆ ಆಗುತ್ತಾ? ಅದನ್ನು ಇಳಿಯೋಕ್ಕಾಗುತ್ತಾ ನಮಗೆ? ಆಗಲ್ಲ. ಯಾಕಂತಂದರೆ ಇಟ್ ಎಕ್ಸಿಬಿಟ್ ಇನರ್ಷಿಯಾ. ಅಲ್ಲಿ ಅಪೋಸನ್ನು ಮಾಡುತ್ತದು. ನಾವು ಕೊಟ್ಟಂಥ ಫೋರ್ಸನ್ನು ಅದು ಈಸಿಯಾಗಿ ತೊಗೊಳ್ಳಲ್ಲ. ಆದರೆ ಕಡಿಮೆ ಫೋರ್ಸನ್ನು ನಾವು ಕೊಟ್ವಿ ಅಂತಂದರೆ ಆ ಕಾರ್ಟ್ ಏನಾಗುತ್ತೆ, ಮೂಮೆಂಟನ್ನು ತೋರಿಸುತ್ತೆ. ಫಸ್ಟ್ ಅದು ಸ್ವಲ್ಪ ಏನಾದರೂ ಮೂವ್ ಮಾಡಿದ್ರೆ ಅದು ಮೂವ್ ಆಗಲ್ಲ, ಅದು ಅದರ ಇನರ್ಷಿಯಾ ಆಗಿರುತ್ತೆ. ಆದರೆ ಅದಕ್ಕಿಂತ ನಾವು ಹೆಚ್ಚು ಫೋರ್ಸನ್ನು ಹಾಕಿದ್ವಿ ಅಂತಂದರೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಅದು ತನ್ನ ನಿಶ್ಚಲ ಸ್ಥಿತಿಯಿಂದ ಏನಾಗುತ್ತೆ, ಅದು ಮೂಮೆಂಟನ್ನು ತೋರಿಸುತ್ತೆ. ಈಗ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಟ್ರೈನಲ್ಲಿ ಏನಾಗುತ್ತೆ, ಈಗ ನಾವು ಸ್ವಲ್ಪ ಫೋರ್ಸನ್ನು ಹಾಕಿದ್ವಿ ಅಂತಂದರೆ ಟ್ರೈನ್ ಮೂವ್ ಆಗುತ್ತಾ? ಥಿಂಕ್ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಇಟ್ ಶೋಯಿಂಗ್ ದ ಪ್ರಾಪರ್ಟಿ ಆಫ್ ದ ಇನರ್ಷಿಯಾ. ಅಲ್ಲಿ ಜಡತ್ವವನ್ನು ಅದು ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ನಾವೇನಾದರೂ ಇನ್ನೂ ಹೆಚ್ಚು ಫೋರ್ಸನ್ನು ಹಾಕ್ತಿದ್ದೀವಿ, ಹೆಚ್ಚು ಇಂಜಿನ್ ಸಹಾಯದಿಂದ ಎಲ್ಲ ಫೋರ್ಸ್ ಕೊಡ್ತಾ ಇದ್ದೀವಿ, ಆಗ ಏನಾಗುತ್ತೆ, ಟ್ರೈನ್ ಒಂದು ಕಡೆ ಮೂವ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋಣ. ಆಗ ಅದೇನಾಯಿತು, ಜಡತ್ವವನ್ನು ಬಿಟ್ಟು ಅದೇನೋ ಇನರ್ಷಿಯನ್ನು ಎಕ್ಸಿಬಿಟ್ ಮಾಡಿತ್ತು, ಫೋರ್ಸ್ ಕೊಟ್ಟಿದ್ದ ಕಾರಣ ಅದೇನಾಯಿತು, ಮೂಮೆಂಟನ್ನು ತೋರಿಸ್ತು. ಗೊತ್ತಾಗ್ತಿದೆಯಾ? ಇದನ್ನು ನಾವು ಇನರ್ಷಿಯಾ ಅಂತ ಹೇಳಿ ಕರಿತೀವಿ. ಸೊ ಇನರ್ಷಿಯಾ ಏನಾಗುತ್ತೆ, ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ಕಾರ್ಟ್ ಏನಾಯಿತು, ಎತ್ತಿನ ಗಾಡಿ ಏನಾಯಿತು, ಸಣ್ಣದಾಗಿದೆ. ಆದರೆ ಟ್ರೈನ್ ಏನಾಗಿದೆ, ತುಂಬ ದೊಡ್ಡದಾಗಿದೆ. ಅದಕ್ಕೆ ನಾವು ಕೊಡುವಂತಹ ಸ್ವಲ್ಪ ಪ್ರಮಾಣದ ಫೋರ್ಸ್ ಸಾಕಾಗೋಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಹೆಚ್ಚು ಫೋರ್ಸನ್ನು ಕೊಡಬೇಕಾಗುತ್ತೆ ಟು ಶೋ ಮೂಮೆಂಟ್. ಆ ಕಾರಣದಿಂದಾಗಿ ನಾವು ಹೇಳ್ತೀವಿ ಟ್ರೈನ್ನ ಒಂದು ಇನರ್ಷಿಯಾ ಹೆಚ್ಚಾಗಿದೆ, ಆದರೆ ಕಾರ್ಟ್ನ ಇನರ್ಷಿಯಾ ಕಡಿಮೆ. ಅದಕ್ಕೋಸ್ಕರ ನಾವು ಹೇಳ್ಬೋದು, ಒಂದು ಇನರ್ಷಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ವಸ್ತುವಿನ ಮಾಸ್ ಹೆಚ್ಚಿದೆಯೋ ಅಥವಾ ಕಡಿಮೆ ಇದೆಯೋ ಅಂಥೇಳಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಕಪ್ ಹಾಗೆ ಕಾಯಿನ್ ಎಕ್ಸ್ಪೆರಿಮೆಂಟ್ ಇದೆ, ಹಾಗೆ ಕಲ್ಲು ಜೊತೆಗೆ ರಬ್ಬರ್ ಬಾಲ್, ಇದನ್ನು ನಾವು ಎಕ್ಸ್ಪೆರಿಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಸೆಕೆಂಡ್ ಲಾ, ಥರ್ಡ್ ಲಾನು ಸಹಿತ ಹೆಚ್ಚು ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಕನ್ಫ್ಯೂಸ್ ಆಯಿತು ಅಂತಂದರೆ ಅದೇನಿದೆ ನನ್ನ ಹತ್ರ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ಟೆಲಿಗ್ರಾಮಲ್ಲಿ ಕೇಳಿ, ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಸೊ ಈ ವಿಡಿಯೋನು ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.